ನಿಮ್ಗೆ ಮೊಬೈಲ್ ಫೋನ್ ಅಡಿಕ್ಷನ್ ಇದೆಯಾ? ಅಂದ್ರೆ ಯಾವಾಗ್ಲೂ ಸ್ಕ್ರಾಲ್ ಮಾಡ್ತಾ ಇರೋದು, ಎದ್ದ ತಕ್ಷಣ ಫ್ರೀ ಟೈಮ್ ಸಿಕ್ಕಿದಾಗ ಯಾವಾಗಂದ್ರೆ ಅವಾಗ 24 ಗಂಟೆ ಸ್ಕ್ರಾಲ್ ಮಾಡಿದ್ರು ಸಾಲಲ್ಲ ಅನ್ಸೋದು. ನಿಮ್ಗೆ ಹಾಗನ್ಸುತ್ತಾ? ನಿಮ್ಗಿದ್ಯಾ ಅಡಿಕ್ಷನ್? ಇದ್ರೆ ಈ ವಿಡಿಯೋ ನಿಮ್ಗೆ. ನಮಸ್ಕಾರ, ನನ್ನ ಹೆಸರು ಸುಷ್ಮಾ. ಈ ಚಾನೆಲ್ ನಾವು ಚಿಕ್ಕ ವಯಸ್ಸಿನ ಆಘಾತಗಳು, ಅದರಿಂದ ಆಗಿರೋ ತೊಂದರೆಗಳು, ಆಮೇಲೆ ನಮ್ಮ ಸೆಲ್ಫ್ ವರ್ತ್, ಸೆಲ್ಫ್ ಲವ್, ಆಮೇಲೆ ನಮ್ಮ ಜೀವನದ ಇಂಪ್ರೂವ್ಮೆಂಟು ಏನಾದರೂ ಮಾಡ್ಕೋಬೇಕಿದ್ರೆ ಮಾಡ್ಕೊಳ್ಳೋ ಅಂಥದ್ದು, ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಇದರಲ್ಲಿ ಯಾವುದೇ ನಿಮಗೆ ಇಷ್ಟ ಆದರೆ ಯಾವ ಟಾಪಿಕ್ ಬಗ್ಗೆನೂ ಕೇಳಬೇಕಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವಾಗ ಮೊಬೈಲ್ ಅಡಿಕ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಕೆಲವು ತಿಂಗಳ ಹಿಂದೆ ನಾನು ಸ್ವಲ್ಪ ಸ್ಟ್ರೆಸ್ಫುಲ್ ಸಿಚುಯೇಷನ್ ಅಲ್ಲಿದ್ದೆ. ಸ್ವಲ್ಪ ಅಲ್ಲ, ತುಂಬಾ ಸ್ಟ್ರೆಸ್ಫುಲ್ ಸಿಚುಯೇಷನ್ ಅಲ್ಲಿದ್ದೆ. ಅವಾಗ ಅನ್ಕಾನ್ಶಿಯಸ್ಲಿ, ನಾನು ಬೇಕು ಅಂತ ಮಾಡಿದ್ದು ಅಂತ ಅಲ್ಲ, ಅನ್ಕಾನ್ಶಿಯಸ್ಲಿ 24 ಗಂಟೆನೂ ಫೋನಲ್ಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡ್ತಾ ಇದ್ದೀನಿ. ಹೇಗೆ ಅಂದ್ರೆ ಯಾರಾದ್ರೂ ಕರೆದ್ರೆ ಕೂಡ ಅವ್ರು 3 ಸಲ ಕರೆದು ಏನ್ ಹೇಳಿದ್ರು ಅನ್ನೋದನ್ನು 3 ಸಲ ಹೇಳ್ಬೇಕು. ಅಷ್ಟು ನಾನು ಏನೋ ಮಾಡ್ತಾ ಇದ್ದೀನಿ ಅನ್ನೋ ತರ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ನೋಡ್ತಾ ಇದ್ದೀನಿ, ಇಲ್ದರೆ ಯೂಟ್ಯೂಬ್ ಅಲ್ಲಿ ರೀಲ್ ನೋಡ್ತಾ ಇದ್ದೀನಿ. ಏನೋ ಒಂದು ಆ ತರ ಒಂಥರ ಅಡಿಕ್ಷನ್ ತರ ಆಗೋಗಿತ್ತು. ಈ ತರ ಸುಮಾರು ಜನ ಇರ್ಬೋದು. ನಿಮ್ಗೂ ಆ ತರ ರೀಲ್ಸ್ ನೋಡೋ ಅಡಿಕ್ಷನ್ ಇರ್ಬೋದು, ಇಲ್ಲ ಮಕ್ಳು ಇರ್ಬೋದು, ಟಿವಿ ನೋಡೋ ಅಡಿಕ್ಷನ್ನು, ಗೇಮ್ ನೋಡೋದು, ಏನೋ ಒಂದು ನೋಡ್ತಾನೆ ಇರ್ಬೇಕು ಯಾವಾಗ್ಲೂ, ಫೋನ್ ಕೊಡು, ಟಿವಿ ಕೊಡು, ಇದ್ ಮಾಡು ಅಂತ ಹೇಳೋವಂಥದ್ದು. ನಾನು ಅದಕ್ಕೆ ಅದು ಯಾಕೆ ಹಾಗಾಯ್ತು, ಹೇಗೆ ಅದರಿಂದ ಹೊರಗೆ ಬರೋದು ಅನ್ನೋದ್ರ ಬಗ್ಗೆ ಮುಂದಕ್ಕೆ ಮಾತಾಡೋಣ. ನಂಗೆ ಯಾಕೆ ಹಾಗಾಗಿತ್ತು, ನಾ ಹೇಳ್ದ ಹಾಗೆ ಅವಾಗ ತುಂಬಾ ಸ್ಟ್ರೆಸ್ಫುಲ್ ಸಿಚುಯೇಷನ್ ಇತ್ತು. ಸ್ಟ್ರೆಸ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ, ಬಾಡಿನಲ್ಲಿ ಕಾರ್ಟಿಸಾಲ್ ಜಾಸ್ತಿ ಇರುತ್ತೆ, ತುಂಬಾ ಸ್ಟ್ರೆಸ್ ಫೀಲ್ ಆಗ್ತಾ ಇರುತ್ತೆ. ಅದನ್ನ ನೀವು ಸಾಲ್ವ್ ಮಾಡ್ಕೊಳ್ಬೇಕು ಸರಿ, ಬಟ್ ಈಗ ಸದ್ಯಕ್ಕೆ ಅದರಿಂದ ಹೊರಗೆ ಬರೋದು ಹೇಗೆ? ನಮ್ ತಲೆಗೆ ಏನ್ ಗೊತ್ತಾ, ಏನೋ ಹಿಂಸೆ ಆಗ್ತಾ ಇದೆ ಅಂದ್ರೆ ಡಿಸ್ಟ್ರಾಕ್ಟ್ ಮಾಡ್ಕೊಂಡ್ಬಿಡೋಣ ಅಂತ. ಈಗ ಇನ್ಸ್ಟಾಗ್ರಾಮ್ ನೋಡ್ತಾ ಇರೋ ಅಷ್ಟೊತ್ತು ನಾನು ಏನ್ ಸ್ಟ್ರೆಸ್ ಇದೆಯೋ ಅದ್ರ ಬಗ್ಗೆ ಯೋಚನೆ ಮಾಡೋ ಅಷ್ಟಿಲ್ಲ, ಅದು ಇದೆ ಅಂತ ಕೂಡ ನಂಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ನೋಡ್ತಾ ಇರ್ತೀನಿ. ಅರ್ಥ ಆಯ್ತಾ? ಇದು ಕಾನ್ಶಿಯಸ್ಲಿ ಮಾಡ್ತೀವಿ ಅಂತ ಹೇಳಕ್ ಆಗಲ್ಲ, ಇದು ಮೋಸ್ಟ್ಲಿ ಅನ್ಕಾನ್ಶಿಯಸ್ಲಿನೇ. ಈಗ ಬ್ರೈನ್ಗೆ ನನಗೆ ಏನೋ ಹಿಂಸೆ ಆಗ್ತಾ ಇದೆ, ಸ್ಟ್ರೆಸ್ ತುಂಬಾ ಜಾಸ್ತಿ ಆಗ್ತಾ ಇದೆ, ಏನಾದ್ರು ಡೈವರ್ಟ್ ಮಾಡ್ಕೊಂಡ್ಬಿಡೋಣ, ಟಿವಿ ನೋಡ್ಬೇಡ, ಒಂದು ಸೀರಿಯಲ್. ಅವಾಗ 1/4 ಗಂಟೆ ನಾನು ಅದ್ರೊಳಗೆ ಮುಳುಗೋಗಿರ್ತೀನಲ್ವಾ, ನಾನು ಬೇರೆ ಏನು ಯೋಚನೆ ಮಾಡಕ್ ಆಗಲ್ಲ, ನನ್ನ ಸ್ಟ್ರೆಸ್ ನನಗೆ ಗೊತ್ತಾಗಲ್ಲ. ಹಾಗಂತ ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಹೋಗಿ ಮುಳುಗೋಗ್ಬಿಡೋಣ ಅಷ್ಟೇ. ಅದಕ್ಕೋಸ್ಕರ ಹಾಗೆ ಮಾಡ್ತಾ ಇರ್ತಾರೆ. ಮಕ್ಳು ಯಾಕೆ ಈ ನಡುವೆ ಜಾಸ್ತಿ ಮಾಡ್ತಾರೆ ಅಂದ್ರೆ, ನೀವು ನೋಡಿ, ಮಕ್ಕಳಿದ್ದಾಗ ಅವ್ರಿಗೆ ಸ್ಕೂಲಲ್ಲಿ ಏನೋ ಜಗಳ ಆಡೋದು, ಟೀಚರ್ಸ್ ಕಂಟ್ರೋಲ್ ಮಾಡಿ ಕೂಡ್ಸೋದು, ಇದ್ ಮಾಡೋದು, ಮನೆಯಲ್ಲೂ ಹೇಳಿದ್ ಕೇಳು ಅನ್ನೋದು, ಅವ್ರು ಒಂಥರ ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ಅಲ್ಲಿ ಇರ್ತಾರೆ. ಸೊ ಸ್ಟ್ರೆಸ್ಸು ಇರುತ್ತೆ, ಅದಕ್ಕೆ ನಮ್ಗೆ ಏನ್ ಬೇಕೋ ಮಾಡಕ್ ಆಗಲ್ಲ ಅನ್ನೋ ತರ ಇರುತ್ತೆ. ಅದಕ್ಕೆ ಇಲ್ದಿದ್ರೆ ಏನೋ ಇರ್ಬೋದು, ಓದಕ್ ಆಗ್ತಾ ಇಲ್ವೋ, ಬರೆಯಕ್ ಆಗ್ತಾ ಇಲ್ವೋ, ಟೀಚರ್ ಬೈತಾ ಇದಾರೋ, ಆ ತರ ಸ್ಟ್ರೆಸ್ ಇದ್ದಾಗ ಈಗ ನಾವು ದೊಡ್ಡವರಾದ್ರೆ ನಾವು ಹೇಗೋ ಅದ್ರ ಬಗ್ಗೆ ಯೋಚನೆ ಮಾಡಿ, ಏನಕ್ಕೆ ಹೀಗಂದಿರ್ಬೋದು, ಇಲ್ಲ ಅವ್ರ ಜೊತೆ ಚರ್ಚೆ ಮಾಡಿ ಸರಿ ಸಾಲ್ವ್ ಮಾಡ್ಕೋಬಹುದು. ಆದ್ರೆ ಮಕ್ಳಿದ್ದಾಗ ಏನ್ ಸಾಲ್ವ್ ಮಾಡ್ಕೋತೀರಾ? ಒಬ್ಬ ಟೀಚರ್ ಭಯಾನಕವಾಗಿರ್ಬೋದು, ಅವ್ರಿಗೆ ಅದನ್ನ ಏನು ಮಾಡಕ್ಕಾಗಲ್ಲ, ಇವ್ರು ಸ್ಕೂಲ್ಗೆ ಹೋಗ್ಲೇಬೇಕು, ಆ ಟೀಚರ್ ನೋಡ್ಲೇಬೇಕು. ಸೊ ಅವ್ರಿಗೆ ಈಸಿ, ಅದಕ್ಕೆ ಡಿಸ್ಟ್ರಾಕ್ಟ್ ಮಾಡ್ಕೊಂಡ್ಬಿಡೋದು. ಅದಕ್ಕೆ ಟಿವಿ ನೋಡೋದು, ಫೋನ್ ನೋಡೋದು. ಎಷ್ಟು ಅಂದ್ರೆ ಒಂದೊಂದ್ಸಲ ಅಂತೂ ಮನೆಯಲ್ಲಿರೋ ಪೇರೆಂಟ್ಸ್ಗೆನೆ ಇರಿಟೇಟ್ ಆಗೋಗುತ್ತೆ. ಅಷ್ಟು 1 ನಿಮಿಷ ಆ ಕಡೆ ತಿರುಗೋಷ್ಟ್ರಲ್ಲೆಲ್ಲ ಫೋನ್ ಎತ್ಕೊಳ್ಳೋದು, ಟಿವಿ ಆನ್ ಮಾಡ್ಕೊಳ್ಳೋದು, ಆ ತರ ಮಾಡ್ಕೋತಾರೆ. ಯಾಕೆ ಆ ತರ ಮಾಡ್ಕೋತಾರೆ? ಅವ್ರಿಗೆ ಮೈಂಡ್ ಅಲ್ಲಿರೋ ಸ್ಟ್ರೆಸ್ ಅವ್ರಿಗೆ ಹೆಂಗೆ ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ. ಅದಕ್ಕೆ ಅವ್ರು ಡೈವರ್ಟ್ ಮಾಡ್ಕೊಂಡ್ಬಿಡೋಣ. ಟಿವಿ ನೋಡೋ ಅಷ್ಟೊತ್ತು ಅವ್ರಿಗೇನೋ ಆ ಡೋಪಮಿನ್ ಹಿಟ್ ಇರುತ್ತಲ್ಲ, ಟಿವಿ ನೋಡೋ ಅಷ್ಟೊತ್ತು ಅವ್ರಿಗೆ ಏನೋ ಪ್ರೈಸ್ ಸಿಕ್ತು ಅನ್ನೋ ತರ ಅನ್ಸ್ತಾ ಇರುತ್ತೆ. ಅದಕ್ಕೆ ಅವರು ಟಿವಿ ನೋಡ್ತಾ ಇದ್ರೆ ನಾನು ಖುಷಿಯಾಗಿರ್ತೀನಿ ಅನ್ನೋ ತರ ಅವ್ರು ಅನ್ಕೋತಾರೆ. ಇದನ್ನ ಈಗ ಏನಾಯ್ತು, ಯಾಕಾಯ್ತು, ಇದೆಲ್ಲ ಗೊತ್ತಾಯ್ತಲ್ಲ. ಹೇಗ್ ಸಾಲ್ವ್ ಮಾಡ್ಕೊಳ್ಳೋದು ಒಂದೇ ಸಲ ಇವತ್ ನಾಳೆ ನಿಲ್ಸ್ಬಿಡೋಣ ಇದೆಲ್ಲ. ಇದು ನಾನ್ ಟ್ರೈ ಮಾಡಿದೀನಿ, ನನಗಂತೂ ವರ್ಕ್ ಆಗ್ಲಿಲ್ಲ. ಆಗ್ಬೋದೇನೋ ಕೆಲವ್ರಿಗೆ. ಕೆಲವರು ಅದೇ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡ್ಬಿಡು. ನಾನು ಆಕ್ಚುಲಿ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡ್ಬಿಟ್ಟಿದ್ದೆ. ಡಿಲೀಟ್ ಮಾಡ್ಬಿಟ್ರೆ ಹೌದು ವರ್ಕ್ ಆಗುತ್ತೆ ಅಪ್ ಟು 1 ರೇಂಜ್, ಬಟ್ ಒಂದೊಂದ್ಸಲ ಅದು ವರ್ಕ್ ಆಗಲ್ಲ. ಒಂದೊಂದ್ಸಲ ಸ್ಟ್ರೆಸ್ ಜಾಸ್ತಿ ಇದ್ದಾಗ ನಮ್ಗೆ ಆ ಡೈವರ್ಷನ್ ಇನ್ನೊಂದ್ ಕಡೆ, ಅದೇ ಯೂಟ್ಯೂಬ್ ನೋಡೋಣ ಅನ್ಸುತ್ತೆ, ಇಲ್ಲ ಫೇಸ್ಬುಕ್ ನೋಡೋಣ ಅನ್ಸುತ್ತೆ, ಎಲ್ಲೋ ಒಂದ್ ಕಡೆ ಆ ಡೈವರ್ಷನ್ ಹೋಗ್ಲೇಬೇಕು ಅನ್ಸ್ತಾ ಇರುತ್ತೆ. ಅವಾಗ ಅದು ವರ್ಕ್ ಆಗದೆ ಇರ್ಬೋದು. ನಿಮ್ಗೆ ವರ್ಕ್ ಆದ್ರೆ ಖಂಡಿತ ಇನ್ಸ್ಟಾಗ್ರಾಮು ಇಲ್ಲ ಯಾವ್ದು ನಿಮ್ಗೆ ಅಡಿಕ್ಷನ್ ಅನ್ಸುತ್ತೋ ಅದನ್ನ ಡಿಲೀಟ್ ಮಾಡ್ಬಿಡಿ. ಅವಾಗ ವರ್ಕ್ ಆದ್ರೆ ವೆಲ್ ಅಂಡ್ ಗುಡ್. ಅದು ವರ್ಕ್ ಆಗ್ಲಿಲ್ಲ ಅನ್ಕೊಳ್ಳಿ, ನೆಕ್ಸ್ಟ್ ಏನ್ ಮಾಡೋದು? ಈಗ
ನಾವು ಸ್ಟೆಪ್ ಬೈ ಸ್ಟೆಪ್ ಇದನ್ನ ಸಾಲ್ವ್ ಮಾಡ್ಬೇಕು ನೋಡೋಣ. ಫಸ್ಟ್ ಏನಕ್ಕೆ ಇದಾಗ್ತಾ ಇದೆ? ನನ್ನ ಸ್ಟ್ರೆಸ್ ಇಂದ. ಆ ಸ್ಟ್ರೆಸ್ ಯಾಕೆ ಬರ್ತಾ ಇದೆ? ಫಸ್ಟ್ ನಾವು ಅಡಲ್ಟ್ಗೆ ಸಾಲ್ವ್ ಮಾಡೋಣ, ಆಮೇಲೆ ಮಕ್ಕಳಿಗೆ ಹೇಗೆ ಮಾಡೋದು ನಾನು ಹೇಳ್ತೀನಿ. ಸೊ ಆ ಸ್ಟ್ರೆಸ್ ಏನಕ್ಕೆ ಬರ್ತಾ ಇದೆ ಅದನ್ನ ನಾವು ಮ್ಯಾನೇಜ್ ಮಾಡಕ್ ನೋಡ್ಬೇಕು. ಈಗ ಏನೋ ತೊಂದರೆ ಆಗ್ತಾ ಇದೆ, ಅಲ್ಲಿ ನಮ್ಗೆ ಏನೋ ಹಿಂಸೆ ಆಗ್ತಾ ಇದೆ, ಫಸ್ಟ್ ಅದು ಬಿಡಿಸ್ಕೋಬೇಕು. ಈಗ ಹೇಳ್ತಾರಲ್ಲ, ನಿಮ್ಗೆ ಡಿಹೈಡ್ರೇಷನ್ ಆಗ್ತಾ ಇದೆ ಅಂದ್ರೆ ಆ ನಿಮ್ಗೇನೋ ವಾಮಿಟಿಂಗ್ ಆಗ್ತಾ ಇದೆ ಅನ್ಕೊಳ್ಳಿ. ಅವಾಗ ಫಸ್ಟ್ ಏನ್ ಮಾಡ್ತೀರಾ? ಮಾತ್ರೆ ತಗೊಳ್ಳೋದು ಅಲ್ಲ, ಫಸ್ಟ್ ನೀವು ಏನ್ ತಿಂದಿರೋದಕ್ಕೆ ವಾಮಿಟ್ ಆಗ್ತಾ ಇದೆಯೋ ಅದನ್ನ ನಿಲ್ಸ್ತೀರಾ ತಿನ್ನೋದು. ಅದೇ ತರ ಸ್ಟ್ರೆಸ್, ಆಲ್ರೆಡಿ ಸ್ಟ್ರೆಸ್ ಆಗಿರೋದಕ್ಕೆ ಇದ್ ಮಾಡ್ತಾ ಇದೀವಲ್ಲ, ಫಸ್ಟ್ ಆ ಸ್ಟ್ರೆಸ್ ನ ಸ್ಟಾಪ್ ಮಾಡ್ಬೇಕು. ಎಲ್ಲಿಂದ ಬರ್ತಾ ಇದೆ ಆ ಸ್ಟ್ರೆಸ್ ನೋಡ್ಕೊಂಡು ಮೊದಲು ಅದನ್ನ ಹೇಗೆ ಸ್ಟಾಪ್ ಮಾಡ್ಬೇಕು ಅದನ್ನ ನೋಡ್ಕೊಂಡು ಅದನ್ನ ಸ್ಟಾಪ್ ಮಾಡ್ಕೋಬೇಕು. ಆಮೇಲೆ ಈಗ ಆಲ್ರೆಡಿ ಆಗಿರೋ ಸ್ಟ್ರೆಸ್ ನ ಹೇಗ್ ಮ್ಯಾನೇಜ್ ಮಾಡೋದು? ಓಕೆ, ಯಾರಿಗೋ ಹೇಳೋದು, ಥೆರಪಿಗೆ ಹೋಗೋದು, ಇಲ್ಲದ್ರೆ ಕೂತ್ಕೊಂಡು ಬರೆಯೋದು, ಏನೋ ಮಾಡಿ ಆ ಸ್ಟ್ರೆಸ್ ನ ಕಡಿಮೆ ಮಾಡ್ಕೋಬೇಕು. ಒಂದು ಅದು. ಇನ್ನೊಂದು, ಇದನ್ನೇ ನೀವು ಹೆಲ್ತಿ ವೇ ಅಲ್ಲಿ ಡೈವರ್ಟ್ ಮಾಡ್ಕೋಬಹುದು. ಏನೋ ನಿಮ್ಗೆ ಇಷ್ಟ ಇರೋದು ಮಾಡಿದ್ರೆ. ಈಗ ಅಡಿಕ್ಷನ್ ನೋಡಿ, ಈ ಟಿವಿ ನೋಡೋದು, ಫೋನ್ ನೋಡೋದು, ನಿಮ್ಗೆ ಫೋನ್ ಇನ್ಸ್ಟಾಗ್ರಾಮ್ ನೋಡ್ಬೇಕು ಅಂತ ಯಾವಾಗ್ಲೂ ಅನಿಸ್ತಾ ಇರುತ್ತೆ. ಬಟ್ ಅದೇನೆ ನೀವು ಏನೋ ನಿಮ್ಗೆ ತುಂಬಾ ಇಷ್ಟ ಆಗಿರೋ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ತುಂಬಾ ನಿಮ್ಗೆ ಇಷ್ಟ ಅನ್ಕೊಳ್ಳಿ, ಹೆಡ್ಫೋನ್ಸ್ ಹಾಕೊಂಡು ತುಂಬಾ ಚೆನ್ನಾಗಿರೋ ಹಾಡ್ ಹಾಕೊಂಡು ನೀವು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ. ಆ ಡ್ಯಾನ್ಸ್ ಮಧ್ಯದಲ್ಲಿ ನಿಮ್ನ ನಿಲ್ಸ್ಬಿಟ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಕ್ರೋಲ್ ಮಾಡು ಅಂದ್ರೆ ಮಾಡ್ತೀರಾ? ಅಯ್ಯೋ ಹೋಗ ಆ ಕಡೆ ನಾನು ಡ್ಯಾನ್ಸ್ ಮಾಡ್ಬೇಕು ಅಂತೀರಾ? ಆ ತರ ನಿಮಗೆ ಇನ್ ದ ಫ್ಲೋ ಇರ್ಬೇಕು. ನಿಮಗೆ ತುಂಬಾ ಖುಷಿಯಾಗಿರುವಂತದ್ದು ಏನಾದ್ರು ಮಾಡಿದ್ರೆ ಅವಾಗ ನಿಮ್ಗೆ ಫೋನಲ್ಲಿ ಸ್ಕ್ರಾಲ್ ಮಾಡ್ಬೇಕು ಅನ್ಸಲ್ಲ. ಅವಾಗ ಆಟೋಮ್ಯಾಟಿಕ್ ಆಗಿ ನಿಮ್ಗೆ ಡೋಪಮಿನ್, ಈಗ ಫೋನಲ್ಲಿ ಸ್ಕ್ರಾಲ್ ಮಾಡಿದ್ರೆ ಏನ್ ಸಿಗ್ತಾ ಇದೆ? ಡೋಪಮಿನ್ ಸಿಗ್ತಾ ಇದೆ. ಅದ್ ನಿಮ್ಗೆ ಆಟೋಮ್ಯಾಟಿಕ್ ಆಗಿ ಬರೋ ಹಾಗೆ ನೀವು ಮಾಡ್ಕೊಂಡ್ರೆ ಎಲ್ಲಿ ಆಗ್ಬೇಕಾಗತ್ತೆ ಫೋನಲ್ಲಿ ಸ್ಕ್ರಾಲ್ ಮಾಡೋದು? ಬೇಡ ಅಲ್ವಾ? ನೋಡಿ, ಈ ತರ ಮಾಡ್ಬೋದು. ಈವನ್ ಮಕ್ಕಳಿಗೂ ಅಷ್ಟೇ, ಅವ್ರಿಗೆ ಆಚೆ ಆಟ ಆಡಕ್ ಕಳ್ಸಿ. ಫುಟ್ಬಾಲು, ಏನೋ ಬಾಸ್ಕೆಟ್ ಬಾಲು, ಅವ್ರು ಖುಷಿಯಾಗಿ ಎಂಜಾಯ್ ಮಾಡಿ ಆಡ್ಬೇಕು. ಆತರ 4 ಜನ ಮಕ್ಕಳ ಜೊತೆ ಕಳ್ಸಿ. ಆವಾಗ ಅವ್ರಿಗೆ ಫೋನ್ ಬೇಕು, ಟಿವಿ ಬೇಕು ಅನ್ಸೋದೇ ಇಲ್ಲ. ಅವ್ರಿಗೆ ಮ್ಯಾಕ್ಸಿಮಮ್ ಟೈಮ್ ಅಲ್ಲಿ ಬಿಡಿ. ಆಮೇಲೆ ನಾನು ಹೇಳೋದು, ಸಡನ್ ಆಗಿ ಫೋರ್ಸ್ಫುಲಿ ನೀವು ಆಗ್ಲಿ ಮಕ್ಕಳಿಗೂ ಆಗ್ಲಿ ಮಾಡ್ಬೇಡ ಅಂತ ಹೊಡೆದು ಬಡ್ದು ನಿಲ್ಸಿದ್ರೆ ಅದು ಒಂಥರ ಹಿಂಸೆ ಅನ್ಸುತ್ತೆ. ನಾನ್ ಹೇಳೋದು ಈ ತರ ಅದನ್ನ ಚಾನಲ್ ಮಾಡ್ಬಿಡಿ. ಆ ಎನರ್ಜಿ ಅವ್ರಿಗೆ, ಆ ಡೈವರ್ಟ್, ಆ ಸ್ಟ್ರೆಸ್ ಎಲ್ಲ ಹೋಗ್ಬೇಕಂದ್ರೆ ಆಚೆ ಫಿಸಿಕಲಿ ಆಟ ಆಡ್ಲಿ ಅವರು. ಅವಾಗ ಆ ಸ್ಟ್ರೆಸ್ ಎಲ್ಲ ಹೊಟ್ಟೋಗುತ್ತೆ ಆಟೋಮೆಟಿಕ್ ಆಗಿ. ಅವ್ರ ಮನೆಗೆ ಬರೋಷ್ಟ್ರಲ್ಲಿ ಟಯರ್ಡ್ ಆಗಿರ್ತಾರೆ, ಹೋಮ್ವರ್ಕ್ ಮುಗಿಸ್ ಮಲ್ಕೊಳ್ತಾರೆ ಊಟ ಮಾಡಿ. ಅವ್ರಿಗೆ ಟಿವಿ ನೋಡೋದು ಬೇಕಾಗಿರಲ್ಲ. ಇನ್ ಕೇಸ್ ಆದ್ರೂನು ಅವ್ರು ನೋಡ್ಬೇಕು ಅಂದ್ರೆ ದೊಡ್ಡವ್ರು ಇದ್ರ ವಿಜಿಲೆನ್ಸ್ ಅಲ್ಲಿ ಇರ್ಲಿ. ಆಯ್ತು, ಅರ್ಧ ಗಂಟೆ ನಾನೇ ಆನ್ ಮಾಡ್ತೀನಿ, ನಾನೇ ಆಫ್ ಮಾಡ್ತೀನಿ, ನೀನ್ ಅರ್ಧ ಗಂಟೆ ನೋಡು, ಅದ್ರ ಮೇಲೆ ಕೊಡಲ್ಲ ಸ್ಟ್ರಿಕ್ಟ್ ಆಗಿ. ಅದ್ರ ಮೇಲೆ ಕೇಳಿದ್ರೆ ನಾಳೆಯಿಂದ ಕೊಡೋದೇ ಇಲ್ಲ. ಆ ತರ ಸ್ಟ್ರಿಕ್ಟ್ ಆಗಿ ಮಾಡ್ಬಿಡಿ. ನಿಮ್ಗೂನು ಅಷ್ಟೇ, ಈವನ್ ಆಫ್ಟರ್ ಈ ಸ್ಟ್ರೆಸ್ ಎಲ್ಲ ಮ್ಯಾನೇಜ್ ಮಾಡಿ, ಇದು ಇಷ್ಟು ದಿನದ ಅಡಿಕ್ಷನ್ ಆಗ್ಬಿಟ್ಟಿರುತ್ತಲ್ಲ, ಅದಕ್ಕೆ ಇದೆಲ್ಲ ಸ್ಟ್ರೆಸ್ ನೀವು ಮ್ಯಾನೇಜ್ ಮಾಡಿ ಬೇರೆ ಕಡೆ ನಿಮ್ ಟೈಮ್ ನ ಡೈವರ್ಟ್ ಮಾಡಿ ಖುಷಿಯಾಗಿದ್ರು ಒಂದೊಂದ್ಸಲ ಸ್ಕ್ರಾಲ್ ಮಾಡ್ಬೇಕು ಅನ್ಸುತ್ತೆ. ಒಂದ್ ಲಿಮಿಟ್ ಇಟ್ಕೊಳ್ಳಿ, 5 ನಿಮಿಷ. ಯಾವಾಗೋ ಏನೋ ಅದೇ ಹೇಳಿದ್ದು, ಏನೋ ನನ್ ಕಬೋರ್ಡ್ ಕ್ಲೀನ್ ಮಾಡ್ತಾ ಇದ್ದಾಗ, ಕಬೋರ್ಡ್ ಕ್ಲೀನ್ ಮಾಡಕ್ ಆಗಲ್ಲ ಅಲ್ಲ, ಏನೋ ಬೇರೆ ಏನೋ ವೇಸ್ಟ್ ವರ್ಕ್ ಮಾಡೋವಾಗ 5 ನಿಮಿಷ ಸ್ಕ್ರಾಲ್ ಮಾಡ್ತೀನಿ. ಸರಿ, ಆ ತರ ಸಡನ್ ಆಗಿ ಹಿಡ್ತಾ ಇಟ್ಕೊಂಡು ಹಿಂಸೆ ಮಾಡಿ ಸ್ಟಾಪ್ ಮಾಡಿಸೋದಕ್ಕಿಂತ ನಂಗನ್ಸುತ್ತೆ ನಿಮ್ಗದು ನಿಮ್ ಮೈಂಡ್ ಡೈವರ್ಟ್ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇದೆ. ಯಾಕೆಂದ್ರೆ ಸ್ಟ್ರೆಸ್ ಇರೋದಕ್ಕೆ. ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಯಾಕೆ ಡೈವರ್ಟ್ ಮಾಡ್ಕೊಬೇಕು? ನಿಮ್ಗೆ ಏನ್ ಖುಷಿ ಆಗುತ್ತೋ ಅದನ್ನ ಮಾಡಿ. ಉಳ್ದಿದ್ ಒಂದ್ಸಲ 2 ಸಲ ದಿನಕ್ಕೆ ನೋಡಿದ್ರೆ ನೋಡ್ಕೊಳ್ಳಿ. ಇದನ್ನ ಅಪ್ಲೈ ಮಾಡಕ್ ಟ್ರೈ ಮಾಡಿ. ನನ್ಗೆ ನಿಮ್ ರಿಸಲ್ಟ್ಸ್ ನ ಹೇಳಿ, ಕಮೆಂಟ್ಸ್ ಅಲ್ಲಿ ಖಂಡಿತ ತಿಳಿಸಿ. ನಿಮ್ಗೆ ಇರ್ಬೋದು, ನಿಮ್ ಮಕ್ಕಳಿಗೆ ಇರ್ಬೋದು, ಹೇಗ್ ವರ್ಕ್ ಆಯ್ತು ಇದನ್ನ ಖಂಡಿತ ನಂಗೆ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಂಥದ್ದು ಬಹಳಷ್ಟು ವಿಚಾರದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಅದಕ್ಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.